ಚೆನ್ನಮ್ಮ ಅವರ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಆಗಮಿಸಿದ್ದಾರೆ. ಹಾಗೆಯೇ ಎಸ್ ಎಂ ಕೃಷ್ಣ ಅವರ ಪತ್ನಿ ಕೂಡ ಜೊತೆಗೆ ಬಂದಿದ್ದಾರೆ ಅಂತಕ್ಕಂಥ ಮಾಹಿತಿ. ಡಿ ಕೆ ಶಿವಕುಮಾರ್ ಅವರ ಜೊತೆನಲ್ಲೇ ಅವರು ಆಗಮಿಸಿದ್ದಾರೆ. ಅಂತಿಮ ದರ್ಶನ ಪಡೆಯೋದಕ್ಕೆ ಅಂತ ಹೋಗ್ತಾ ಇದ್ದಾರೆ ದೇವೇಗೌಡರ ನಿವಾಸಕ್ಕೆ. ಹೋಗಿ ಈಗ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಂದಿರಲಿಲ್ಲ, ಅದೇ ರೀತಿ ಚೆನ್ನಮ್ಮನವರ ಅಂತಿಮ ದರ್ಶನಕ್ಕೆ ಆಗಮಿಸಿದ್ದಾರೆ ಮುಖ್ಯಮಂತ್ರಿ. ಚೆನ್ನಮ್ಮ ಅಂತಿಮ ದರ್ಶನಕ್ಕೆ ಮುಖ್ಯಮಂತ್ರಿಗಳ ಆಗಮನ ಆಗಿದೆ ಈಗಷ್ಟೇ, ತಾವು ನೋಡ್ತಾ ಇದ್ರಿ. ಡಿ ಕೆ ಶಿವಕುಮಾರ್ ಚೆನ್ನಮ್ಮನವರ ಅಂತಿಮ ದರ್ಶನ. ಆ್ಯಕ್ಚುಲಿ ಅವರು ಆಗಲೇ ಸಂತಾಪ ಸೂಚಿಸಿದರು ಎಕ್ಸ್ ಮುಖಾಂತರ. ಡಿ ಕೆ ಶಿವಕುಮಾರ್ ಅವರು ಬರ್ಕೊಂಡಿದ್ರು ಎಕ್ಸ್ನಲ್ಲಿ. ಈಗ ಅಂತಿಮ ದರ್ಶನಕ್ಕೆ ಬಂದಿದ್ದಾರೆ. ಎಲ್ಲ ಆಲ್ಮೋಸ್ಟ್ ಇವತ್ತೇ ಎಲ್ಲ ದರ್ಶನ ಪಡೆದ್ರೆ ನಾಳೆ ಅವರವ್ರ ಕೆಲಸ ಕಾರ್ಯಗಳು ಅವ್ರು ಪಾಪ ಮಾಡ್ಕೋಬೋದು ಅಂತಕ್ಕಂಥ ಲೆಕ್ಕಾಚಾರ. ಹಾಗಾಗಿ ಬಂದಿದ್ದಾರೆ ನೋಡಿ. ರೇವಣ್ಣ ಅವ್ರು ಕೂತಿದ್ದಾರೆ, ಪಕ್ಕದಲ್ಲೇ CM ಇಬ್ರಾಹಿಂ ಅವ್ರು ಕೂತಿದ್ದಾರೆ, ಎಲ್ಲರೂ ಬಂದಿದ್ದಾರೆ ನೋಡಿ. ಡಿ ಕೆ ಶಿವಕುಮಾರ್ ಬಂದರು, ಈಗ ತಾವು ನೋಡ್ತಾ ಇದ್ದೀರಾ. ಬಂದು ಚೆನ್ನಮ್ಮನವರ ಪಾರ್ಥಿವ ಶರೀರಕ್ಕೆ ಒಂದು ಪುಷ್ಪಗುಚ್ಛವನ್ನು ಇರಿಸಿ ಅಂತಿಮ ಅವ್ರ ಪತ್ನಿನೂ ಬಂದಿದ್ದಾರೆ, ಉಷಾ ಅವರು ಕೂಡ ಬಂದಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ದಂಪತಿ ಬಂದಿರೋದು. ದಂಪತಿ ಬಂದು ಪಾರ್ಥಿವ ಶರೀರಕ್ಕೆ ಹೂವನ್ನು ಇಟ್ಟು ಎಲ್ರಿಗೂ ಕೂಡ ಧೈರ್ಯವನ್ನು ತುಂಬಿ ಹೋಗ್ತಕ್ಕಂಥದ್ದು. ಈಗ ನೋಡಿ ಎಲ್ಲರೂ ಮಾತಾಡಿಸ್ತಾರೆ ಸಹಜ. ರೇವಣ್ಣ, ಕುಮಾರಸ್ವಾಮಿ, ಏನೇ ರಾಜಕೀಯ ದ್ವೇಷ ಇರ್ಬೋದು ನೋಡಿ, ದೇವೇಗೌಡರ ಕಾಲಿಗೆ ನಮಸ್ಕಾರ ಮಾಡಿದ್ರು. ಕಾಲಿಗೆ ನಮಸ್ಕಾರ ಮಾಡಿ ಪಕ್ಕದಲ್ಲಿ ನಿಂತ್ಕೊಂಡ್ರು. ಸಹಜವಾಗಿ ಮಾತುಕತೆ ಆಡ್ತಾರೆ, ಧೈರ್ಯ ತಗೊಳ್ಳಿ ಅಂತ ಹೇಳ್ತಾರೆ. ಇದು ಮಾನವೀಯತೆ ಅಂತಂದ್ರೆ ಇದು ಹ್ಯುಮ್ಯಾನಿಟಿ. ತಮ್ಮ ರಾಜಕೀಯ ಪ್ರೌಢಿಮೆಯನ್ನು ತೋರಿಸ್ತಕ್ಕಂಥದ್ದು ಇವೆಲ್ಲವೂ. ಎಸ್ ಎಂ ಕೃಷ್ಣ ಅವರ ಪತ್ನಿ ಬಂದಿದ್ದಾರೆ, ನೋಡ್ತಾ ಇದ್ದೀರಾ ತಾವು. ಎಸ್ ಎಂ ಕೃಷ್ಣ ಅವರ ಪತ್ನಿ ಬಂದು ಅವರು ಕೂಡ ಸಾಂತ್ವನವನ್ನು ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರ ಜೊತೆನಲ್ಲೇ ಬಂದಿದ್ದಾರೆ. ಬೀಗ್ರಲ್ವ ಇಷ್ಟೇ ಅದು, ಹಾಗಾಗಿ ಬಂದಿದ್ದಾರೆ, ಜೊತೆನಲ್ಲೇ ಕರ್ಕೊಂಡು ಬಂದಿದ್ದಾರೆ. ಎಲ್ಲರೂ ಕೂಡ ಬಂದು ದೇವೇಗೌಡರ ಮೇಲಿನ ಇದು ಅದೇನು ಗೌರವ ಇಲ್ಲಿ ಬಂದಿರೋದು, ದೇವೇಗೌಡರ ಮೇಲಿನ ಗೌರವಕ್ಕೆ, ಮಾಜಿ ಪ್ರಧಾನಿಗಳ ಮೇಲಿನ ಗೌರವ. ಡಿ ಕೆ ಶಿವಕುಮಾರ್ CM ಆದಾಗ ದೇವೇಗೌಡರು ಮನೆಗೆ ಹೋಗ್ಬಿಟ್ಟು ಆಗಲೂ ಆಶೀರ್ವಾದ ತಗೊಂಡು ಬಂದಿದ್ರು, ನಿಮ್ಮೆಲ್ಲರ ಸಹಕಾರ ನನ್ನ ಮೇಲೆ ಇರಲಿ ಅಂತಂದ್ಬಿಟ್ಟು. ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ತಾವಿದೆ.